ಹಾಯ್ ಹಲೋ ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು. 6 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿರಿ. ಈಗ ನಮ್ಮ ಮಮ್ಮಿ ರೊಟ್ಟಿ ಮಾಡ್ಲಿದ್ದಾರೆ. ನಾವೀಗ ರೆಡಿ ಆಗಿದ್ವಿ ಶಾಲೆಗೆ ಹೋಗ್ಲಿಕ್ಕ. ಹಾಯ್, ಈಗಷ್ಟ ಹೊಲಕ್ಕೆ ಬಂದಿದ್ದಾವ್ರಿ. ಇವತ್ತು ಎಲ್ಲೂ ಬಂದನ್ರಿ. ಸಾಲಿ ಸುಟ್ಟಿ ಇದ್ದೇವಲ್ರಿ ಇವತ್ತು. ಯಾಕಂದ್ರೆ ಸಾಲಿ ಸುಟ್ಟಿ ಕೊಟ್ಟಾರ್ರಿ, ಅದಕ್ಕಾಗಿ ಅವನು ಬಂದಾನ. ಅಲ್ಲಿ ನೀರು ಉಣ್ಸಕತ್ತಾನ್ರಿ. ಇವತ್ತು ಲೈಟ್ ಮುಂಜೆ ಆತಾವ. ಅವರು ನೀರು ತುಂಬ್ಕೊಂಬರ್ಲಕ್ಕೆ ಹೋಗ್ಯಾರಿ ಬಾಯಿಗೆ. ಇನ್ನೊಂದಿಷ್ಟು ತೊಗರಿ ಕೊಯ್ಯೋದು ಉಳ್ದಿತ್ರಿ. ಹಂಗಾಗಿ ಅದಕ್ಕೆ ತೊಗರಿ ಯಾರೇ ಕೊಯ್ಬೇಕಂತೇಳಿ ಮುಂಜಾನೆ ಬಂದಿರೋರು. ನಾನು ಅದೇ ತೊಗರಿ ಕೊಯ್ಲಿಕ್ಕೆ ಬಂದೀನಿ ರೀ ಇವತ್ತು. ತೊಗರಿ ಇನ್ನೊಂದು ನಾಳೆಗೇನು ಆದ್ರೆ ಆತ್ರಿ. ಇನ್ನೊಂದು 2 ದಿನ ಆತು ತೊಗರಿ ಕೊಯ್ಯೋದಂತೂ. ಯಾಕಂದ್ರೆ ಭಾಳ ಎತ್ತರ ಇದ್ದ ಕಾಲಾಗ ದೊಡ್ಡ ಬಡ ಬಡ ಆಗಲ್ಲಾಗ್ಯದ್ರಿ ಎತ್ತರ ಇದ್ದ ಕಾಲಾಗ ಬಡ ಬಡ ಆಗಲ್ಲಾಗ್ಯದ್ರಿ ಕೊಯ್ಯೋದಂತೂ. ಅಷ್ಟೊಂದು ಎತ್ತರ ಅದ ರೀ. ಅದಕ್ಕಾಗೆ ಲೇಟ್ ಆಗತ್ತದ. ಕೊಯ್ಯೋದು ಭೀ ಕಾಸು ಕೊಯ್ಲಿಕ್ಕೆ ರೀ. ಯಾಕಂದ್ರೆ ಭಾಳ ಎತ್ತರ ಅದ. ಪೂರ ಮ್ಯಾಲೆಲ್ಲ ಕಲ್ತು ಕಾಯಿ ಭಾಳ ಉದುರ್ಲಿಕತ್ತದ ರೀ. ಕೊಯ್ಬೇಕಾದ್ರೆ ಕಾಯಿ ಭಾಳ ಉದುರ್ಲಿಕತ್ತದ ರೀ. ಗೋಧಿ ಪೂರ ಆಯ್ತು ನೀರು ಉಣ್ಸೋದು. ಲೈಟ್ ಚಲೋ ಇದ್ದಿಲ್ಲ ಆಯ್ತ ಹೋಗ್ಯಾವ. ನೀರು ಚಲೋ ಉಣ್ತು. 6 ಮುಂಬೈ ಏಟ್ ತಳಕ್ಕೆ ಹೋಯ್ತೇಲು ಪೂರ ನೆಲಕ್ಕೆ ಹಚ್ಚಿ ಮ್ಯಾಲ ಕೊಯ್ಬೇಕು. ಹೈರಾಣ ಆಗಲ್ಲ. ಹಂಗೆ ಕೊಯ್ಬೇಕು, ಹಂಗೆ ಕೊಯ್ಬೇಕು. ಬಡ್ಡಿಗೆ ಹಚ್ಚಿ ಕೊಯ್ದ್ರು ಬಡ್ಡಿ ಒಣಗ್ಯಾವ ಜೀವಂತಿತ್ತು. ಕುಡುಗಿಲ್ ಹಚ್ಚಿ ಮುರಿಬೇಕು. ಹಂಗೆ ಜೋಗದ್ರೆ ಮತ್ತೆ ಸಿಗಬೇಕು ಕುಡುಗಿಲ. ಆಗ್ಯದ್ರಿ. ಈಗ ಎಲ್ಲರೂ ಊಟಕ್ಕೆ ಕುಂತಾರ. ರೊಟ್ಟಿ ಭಾಳ ಇದ್ದೇವ್ರಿ, ಮೊಸರು ಇತ್ತು. ಹಂಗಾಗಿ ಬರೀ ಒಂದ್ ಸ್ವಲ್ಪ ಅನ್ನ ಮಾಡಿದ್ದ. ಯಾಕೆ ಬೀಳಲಕ್ ನಾ ಹಿಂಗೆ ಗೊತ್ತು ಹಿಡಿತೀನಿ. ನಾಲ್ಕು ಮಕ್ಕೋತೀನಿ. ಇದು ಯಾರಿಗೆ ಚೆನ್ನಮ್ಮಗನು ಇಲ್ಲ ಪಪ್ಪಗ ಪಪ್ಪಗ ನಾಳೆ ಸುಟ್ಟಿ ಇಲ್ಲ. ಸಾಲಿ ನಾಳೆ ಸುಟ್ಟಿ ಇಲ್ಲ. ನಾಳೆ ಚಾಲು ಅದ ಜಟ್ಟನ್ ಸಾಲಿ. ಇವತ್ತ ನಮಸ್ತೆ ನಮಸ್ತೆ ನಮಸ್ತೆ. ತೋರ್ ಚನೋ ನೀ ಚನೋ
ಜಟ್ಟಗೊಂದು ಗಂಗಾ ತೊಂಬರ ಉದ್ರದ ತಳ್ದ ಹೋಗ್ಯಾವ ಹಾಕ್ತೀನಿ ಜಟ್ಟಗೊಂದು ಗಂಗಾ ತೊಂಬ ಎಲ್ಲರೂ ಊಟ ಮಾಡಂಬಲ್ಲಿ ಏನ್ ಉಳಿತೀರಿ ಪಾನಿಪುರಿ ಪಾಟಿ ಕೊಟ್ಟ ಅನ್ನ ಬರ್ರಿ ನಾ ಹಾಕಿಟ್ಟಿನ ಆರೋಗ್ತದ್ರಿ ನೀವು ಉಣಬರ್ರಿ ನಿಂದ ಹಂಗ ತೊಂಬೋಗ್ ಮತ್ತಂದು ಒಳಗ ಒಯ್ಲಿಲ್ಲ ಏನ್ ಅನ್ನ ಚೂಪರ್ ಆಗ್ಯದ ನೀನು ಎಣ್ಣೆ ಹೊಡೆದಿರಿ ಗೋಧಿಗೆ ಹಾಗಾಗಿ ಎಣ್ಣೆ ಹೊಡೆದು ಅಂತ ಹೇಳಿ ಇವತ್ತು ಒಂದು ಸ್ವಲ್ಪ ನೀರು ಎಣ್ಣೆ ಹೊಡಿತಲ್ಲ ನೀರು ಬಿಟ್ಟಾರ ಇವತ್ತು ನೀರು ಚಾಲು ಮಾಡ್ಯಾರ ನೋಡ್ರಿ ನಮ್ಗೆ ಎಷ್ಟು ಬಿಟ್ಟದ ಗಾಳಿನೇ ಭಾಳ ಅದ ರೀ ಇವತ್ತು ಮಾಡ್ನೂ ಆಗ್ಯದಲ್ರಿ ಭಾಳ ಮಾಡಾಗಿ ಸಲಕ ಗಾಳಿ ನೋಡ್ರಿ ಭಾಳ ಬಿಟ್ಟದ್ರಿ ಇವತ್ತು ಲೈಟ್ ಅಂತೂ ಹೋಗ್ಯಾವ್ರಿ ಹೊತ್ತಂತೂ ಹೋಗ್ಯದ ಮನೆಗೆ ನಡೆದಿದ್ದೇವೆ ಈಗ